ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ವ್ಲಾಗ್ನಲ್ಲಿ ಖುಷಿ ಸ್ಕೂಲ್ ಹತ್ರ ಹೋಗೋದಿತ್ತು ಮತ್ತು ಇನ್ನು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳಿತ್ತು. ಹಾಗೆ ಒಂದು ರೆಸಿಪಿನೂ ಸಹ ಇದೇ ವ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ. ಆಲ್ರೆಡಿ ಸಮ್ಮರ್ ಹಾಲಿಡೇಸ್ನಲ್ಲಿ 1 ಮಂತ್ ಕಂಪ್ಲೀಟ್ ಆಗೇ ಹೋಗಿದೆ. ಇನ್ನು 1 ಮಂತ್ ಮಾತ್ರನೇ ಉಳಿದಿರೋದು. ಸೊ ಅಡ್ಮಿಷನ್ ಮಾಡೋದಿತ್ತು, ಹಾಗಾಗಿ ಸ್ವಲ್ಪ ಬೆಳಗ್ಗೆನೇ ಹೋದ್ವಿ. ಒಂದು 9 ಗಂಟೆಗೆಲ್ಲ ಸ್ಕೂಲ್ ಹತ್ರ ಹೋದ್ವಿ. ಅಡ್ಮಿಷನ್ನ ಮಾಡಿ ಬುಕ್ಸ್ ಇಶ್ಯೂ ಮಾಡ್ತಿದ್ರು, ಹಾಗಾಗಿ ಸ್ವಲ್ಪ ಬುಕ್ಸನ್ನು ಸಹ ತೊಗೊಂಡು ಬಂದ್ವಿ. ಅಲ್ಲಿಂದ ಬಂದಮೇಲೆ ಇನ್ನು ಟಿಫನ್ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ಸೊ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡೋದಿತ್ತು. ಅಂದರೆ ರೆಗ್ಯುಲರಾಗಿ ಮಾಡ್ಕೊತಾನೆ ಇರ್ತೀನಿ. ಸೊ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇವತ್ತು ಫ್ರಿಡ್ಜ್ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಇನ್ನು ನನ್ನ ಮಗ ಇದ್ದಾಗ ಈ ಕೆಲಸಗಳಂತೂ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಅಂದರೆ ಅದರಲ್ಲಿರೋ ಐಟಮ್ಗಳನ್ನೆಲ್ಲ ನಾವು ಈಚೆ ಇಟ್ಟು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಸೊ ಅವನು ಅದನ್ನೆಲ್ಲ ಈಚೆ ಇಟ್ಟಿರೋ ಐಟಮ್ನೆಲ್ಲ ಮುಟ್ಟೋದು, ಎಳೆಯೋದು ಈ ಥರ ಎಲ್ಲ ಮಾಡ್ತಿರ್ತಾನೆ. ಸೊ ಹಂಗಾಗಿ ಅವನ್ನ ಮಲಗಿಸ್ಬಿಡೋಣ, ಆಮೇಲೆ ಮಾಡೋಣ ಅಂದ್ಕೊಂಡು ಅವನ್ನ ಒಂದು 12:30 ಹಂಗೆ ಮಲಗಿಸ್ಬಿಟ್ಟು ಆಮೇಲೆ ನಾನು ಫ್ರಿಡ್ಜ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಪ್ಯಾಸೇಜಲ್ಲಿ ಬಿಸಿಲು ಚೆನ್ನಾಗಿದ್ದರಿಂದ ಫ್ರಿಡ್ಜ್ದು ಗ್ಲಾಸು ಮತ್ತಿನ್ನು ಬಾಕ್ಸ್ಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ನಾನು ಪ್ಯಾಸೇಜಲ್ಲೇ ಸೋರೋದಕ್ಕೆ ಇಟ್ಟೆ. ಅವ್ನು ಎದ್ದೇಳೋಷ್ಟ್ರೊಳಗಡೆ ಈ ಕೆಲಸ ಮುಗಿಸ್ಕೊಬೇಕು. ಅಂದರೆ ಎಲ್ಲ ಕ್ಲೀನ್ ಮಾಡಿ ಅದು ಎಲ್ಲಿತ್ತೋ ಆ ಸಾಮಾನುಗಳನ್ನೆಲ್ಲ ಅಲ್ಲಿ ಇಟ್ಬಿಟ್ರೆ ಸರಿ. ಇಲ್ಲ ಅಂದರೆ ನನಗೆ ಡಬಲ್ ಕೆಲಸನೇ ಹಿಡಿಸುತ್ತೆ. ನೋಡಿ ಎಷ್ಟು ಐಟಮ್ಗಳು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಅಂತ. ನಾನು ಸ್ವಲ್ಪ ಕಾಳೆಲ್ಲ ಅಂದರೆ ಸೀಡ್ಸ್ ಎಲ್ಲ ಐಟಮ್ಗಳನ್ನೆಲ್ಲ ನಾನು ಫ್ರಿಡ್ಜಲ್ಲೇ ಇಡ್ತೀನಿ, ಈಚೆ ಏನೂ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಇನ್ನು ಇದ್ರ ಜೊತೆಗೆ ಅಡುಗೆನೂ ಸಹ ಮಾಡಬೇಕಿತ್ತು. ಈ ಥರ ಕೆಲಸಗಳಿದ್ದಾಗ ಅಡುಗೆ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ಸ್ವಲ್ಪ ಬೇಗ ಆಗೋ ಥರ ಯಾವುದಾದ್ರೂ ಅಡುಗೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಂಗಾಗಿ ಈ ಒಂದು ವ್ಲಾಗ್ನಲ್ಲಿ ನಾನು ತಿಳಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ತೋರಿಸಿದ್ದೀನಿ. ಬಟ್ ಈ ಕೆಲಸ ಮಾಡ್ತಾನೆ ಅದೊಂದು ರೆಸಿಪಿನೂ ನಾನು ಮಾಡಿಕೊಂಡೆ. ಬಟ್ ಏನಂದರೆ ನಿಮಗೆ ಅದು ಕಟ್ ಮಾಡಿ ತೋರಿಸಿದ್ರೆ, ಅಂದರೆ ಬ್ರೇಕ್ ಮಾಡಿ ಒಂದು ರೆಸಿಪಿನ ತೋರಿಸಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಹಂಗಾಗಿ ಫಸ್ಟು ಕ್ಲೀನಿಂಗ್ದು ಏನಿದೆ ಅದನ್ನು ಎಡಿಟಿಂಗ್ ಮಾಡಿ ಹಾಕಿದ್ದೀನಿ. ಲಾಸ್ಟಲ್ಲಿ ಆ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ನಾನು ಫ್ರಿಡ್ಜಲ್ಲಿ ಇಟ್ಟಿರೋಂತಹ ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸನ್ನು ನೋಡಿ ಸ್ವಲ್ಪ ಜನ ಅದರ ಲಿಂಕನ್ನು ಕೇಳಿದರು. ಸೊ ನಾನು ಅದರ ಲಿಂಕನ್ನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಕೆಲವೊಂದು ಬಾಕ್ಸನ್ನು ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದೀನಿ, ಇನ್ನು ಕೆಲವೊಂದು ಬಾಕ್ಸನ್ನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ಔಟ್ ಮಾಡ್ಬೋದು.
ಫೈನಲಿ ಪಾಪು ಎದ್ದೇಳೋಷ್ಟ್ರೊಳಗಡೆ ಫ್ರಿಜ್ಜೆಲ್ಲ ಕ್ಲೀನ್ ಆಯಿತು. ಫ್ರಿಜ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ಫಸ್ಟು ಡೋರ್ನಲ್ಲಿ ನಾನು ಈ ರೀತಿ ಕಾಳುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಈಚೆ ಏನು ಜಾಸ್ತಿ ಇಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಈಚೆ ಇಟ್ಟರೆ ಕೆಡುತ್ತೆ. ಹಂಗಾಗಿ ಫ್ರೀಝರಲ್ಲೇ ಕಾಳುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊತೀನಿ. ಇನ್ನು ಜಾಸ್ತಿ ಫ್ರಿಜ್ಜಲ್ಲಿ ನಾನು ಸಾಂಬಾರಾಗಲಿ ಬೇರೆ ಬೇರೆ ಐಟಮ್ಗಳನ್ನೆಲ್ಲ ಏನೂ ಇಡೋದಕ್ಕೆ ಹೋಗಲ್ಲ. ತರಕಾರಿಗಳನ್ನ ಇಡ್ತೀನಿ, ಅದು ಬಿಟ್ಟರೆ ಹೂವು ಇಡ್ತೀನಿ, ಅಷ್ಟೇ ಜಾಸ್ತಿ ಅದರಲ್ಲಿ ಇಡೋದು. ಅದು ಬಿಟ್ಟರೆ ಸ್ವಲ್ಪ ಹುಣಸೆಹಣ್ಣು ಇಟ್ಕೊತೀನಿ. ಹುಣಸೆಹಣ್ಣು ಸಹ ನಾನು ಜಾಸ್ತಿ ಏನು ಬಳಸೋದಕ್ಕೆ ಹೋಗಲ್ಲ ಅಡುಗೆಗೆ, ಬರೀ ಏನಾದರೂ ರಸಮ್ಮು ಈ ಥರ ಹುಳಿ ಗೊಜ್ಜು ಮಾಡುವಾಗ ಅಷ್ಟೇನೆ. ಸೊ ಅದನ್ನು ಸಹ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಆದಮೇಲೆ ಪಟ್ ಅಂತ ಮಾಡೋ ಒಂದು ರೆಸಿಪಿ ಅಂದರೆ ಅದು ತಿಳಿ ಸಾಂಬಾರು ಮತ್ತು ರಸಮ್ಮೇನೆ. ಸೊ ಹಂಗಾಗಿ ತಿಳಿ ಸಾರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ತಿಳಿ ಸಾರು ಅಂತಲೂ ಕರೀತಾರೆ, ಇದನ್ನು ಕೆಂಪು ರಸ ಅಂತಲೂ ಅಂತಾರೆ. ಸೊ ಇದಕ್ಕೆ ಸ್ವಲ್ಪ 1 ಗ್ಲಾಸಷ್ಟು ಬೇಳೆ ಮತ್ತಿನ ಒಂದು 3 ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಹುಳಿ ಬಿಟ್ಕೊಬೇಕಾಗುತ್ತೆ, ಹಂಗಾಗಿ 3 ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊನ ಇಲ್ಲಿ ನಾನು ದಪ್ಪದಾಗೇನು ಹಚ್ಕೊಂಡಿಲ್ಲ, ಯಾಕೆಂದರೆ ಇದನ್ನು ನಾನೇನು ಸ್ನ್ಯಾಶ್ ಮಾಡೋದಕ್ಕೆ ಹೋಗಲ್ಲ ಬೇಳೆನ. ಹಾಗಾಗಿ ಒಟ್ಟಿಗೆ ಸಣ್ಣಕ್ಕೆ ಟೊಮೊಟೊನ ಹಚ್ಕೊಂಡು ಬೇಳೆ ಜೊತೆಗೆ ಹಾಕ್ಕೊಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಬೇಕಾಗುತ್ತೆ. ಒಂದು ಈರುಳ್ಳಿ ಏನು ಬೇಕಾಗಲ್ಲ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡ್ರೆ ಹಾಕ್ಕೊಬೋದು, ಅದು ಆಪ್ಷನಲ್ಲು. ಇಲ್ಲ ಅಂತಂದರೆ ಅದನ್ನು ಬೇಕಾದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಒಂದು ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ನೀರು ಮೇಲೆ ಉಕ್ಕೋದಿಲ್ಲ. ಹಂಗಾಗಿ ಸ್ವಲ್ಪ ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊಬೇಕಾಗತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಏನು ಬೇಕಾಗಲ್ಲ, ಬೇಳೆ ಬೆಂದೋಗ್ಬಿಡುತ್ತೆ ಜಾಸ್ತಿ ಕೂಗಿಸ್ಕೊಂಡ್ರೆ. ಹಾಗಾಗಿ ಇನ್ನೊಂದು ಕಡೆ ಸೈಡ್ನಲ್ಲಿ ಹುಣಸೆಹಣ್ಣ ನೆನೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾವು 3 ಟೊಮೊಟೊನ ಯೂಸ್ ಮಾಡಿರೋದ್ರಿಂದ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡ್ರೆ ಸಾಕಾಗುತ್ತೆ. ನಿಮಗೆ ಹುಳಿ ಜಾಸ್ತಿ ತಿಂತೀನಿ ಅಂತ ಅನ್ನೋರು ಜಾಸ್ತಿ ಹಾಕ್ಕೊಬೋದು. ನಮ್ಮ ಮನೆಗಳಲ್ಲಿ ಹುಳಿ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು, ಹಾಗಾಗಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಹಾಕಿದ್ದೀನಿ. ಇನ್ನು ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಸಾಸಿವೆ, 1 ಟೇಬಲ್ ಸ್ಪೂನಷ್ಟು, ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಜೀರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಬೇಳೆ ಸಾಂಬಾರಿಗೂ ತುಂಬ ಚೆನ್ನಾಗಿರುತ್ತೆ. ಯೂಸ್ ಮಾಡ್ತೀನಿ ನಾನು ಬೇಳೆ ಸಾಂಬಾರಿಗೂ ಜೀರಿಗೆನ ಹಾಕ್ತೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಕರಿಬೇವು. ಇದಿಷ್ಟು ಒಗ್ಗರಣೆಗೆ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕಬೇಕಿತ್ತು, ಬಟ್ ಅದು ಮರ್ತೋಗ್ಬಿಟ್ಟಿದ್ದೀನಿ. ನೀವು ಅದನ್ನು ಹಾಕ್ಕೊಬೋದು, ಒಣಮೆಣ್ಸಿನ್ಕಾಯಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇಂಗನ್ನು ಯೂಸ್ ಮಾಡ್ತೀನಿ. ಆಮೇಲೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ನಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ತಿಳಿ ಸಾಂಬಾರಿಗೆ ಬೆಲ್ಲ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಸಿಹಿನೂ ಅಷ್ಟೇ, ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅದನ್ನು ನೋಡಿ ನೀವು ಹಾಕ್ಕೊಬೋದು. ಇನ್ನು ತಿಳಿ ಸಾರಿನ ಪುಡಿ ಮನೇಲೇ ಮಾಡ್ಕೊಳ್ಳೋರು ಮಾಡ್ಕೊತಾರೆ, ಬಟ್ ನಾನಿಲ್ಲಿ ಅಂಗಡಿಯಿಂದ ತರಿಸ್ತೀನಿ. ನಮ್ಮ ಚಾಮರಾಜಪೇಟೆನಲ್ಲಿ ಹೋಮ್ ಮೇಡ್ ಪೌಡರ್ ರೆಡಿ ಮಾಡ್ತಾರೆ. ತಿಳಿ ಸಾರಿನ ಪುಡಿ ಆಗಿರ್ಬೋದು, ಸಾಂಬಾರು ಪೌಡ್ರ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಬೇಳೆ ಅದಕ್ಕೆ ನೋಡಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ತಿಳಿ ಸಾರಿನ ಪುಡಿನ ಸ್ವಲ್ಪ ಕೈನಲ್ಲೇ ಕಲಸಿ ಇಟ್ಕೊತೀನಿ, ಗಂಟಿಲ್ದಂಗೆ ಚೆನ್ನಾಗಿರುತ್ತೆ. ಹಂಗಾಗಿ ಮನೆ ಕೆಲಸ ಜಾಸ್ತಿ ಇರೋ ಟೈಮಲ್ಲಿ ಈ ಕಡೆ ಮನೆ ಕೆಲಸನೂ ಮಾಡಬೇಕು, ಅಡುಗೆನೂ ಮಾಡಬೇಕು ಅಂದಾಗ ಒಂಥರ ಟೆನ್ಷನ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಈ ಥರದ್ದೊಂದು ಸಾಂಬಾರುಗಳನ್ನ ಬೇಗ ಮಾಡ್ಕೊಂಬಿಡ್ಬೋದು, ಗೊತ್ತಾಗೋದಿಲ್ಲ ನಮಗೆ ಈ ಥರದ್ದೊಂದು ಸಾಂಬಾರುಗಳು ಬೇಗ ಆಗೋದು, ಒಂಥರ ಟೇಸ್ಟಾಗೂ ಇರುತ್ತೆ. ಇನ್ನು ಸಾಂಬಾರಿಗೆ ಒಗ್ಗರಣೆನ ಮಾಡ್ಕೊಬೇಕು. ಅದಕ್ಕೆ ಒಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಬೇಕಾಗುತ್ತೆ. ಎಣ್ಣೆ ಕಾದ ಮೇಲೆ ನಾವಿಲ್ಲೇನು ಒಗ್ಗರಣೆ ಐಟಮ್ನ ಹೇಳಿದೆ, ಸಾಸಿವೆ ಮತ್ತಿನ್ನು ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಬೇಕಾಗುತ್ತೆ. ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋದನ್ನು ಮರಿಬೇಡಿ, ನಾನಿಲ್ಲಿ ಮರ್ತುಬಿಟ್ಟಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ನಾವೇನಿಲ್ಲಿ ತಿಳಿ ಸಾರಿನ ಪುಡಿನ ಕಲಸಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ರಸನ ಏನು ಆವಾಗಲೇ ನೆನೆಸಿಟ್ಟಿದ್ವಿ ಅದನ್ನು ಸಹ ಹಾಕ್ಕೊಬೇಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದ್ರ ಜೊತೆಗೆ ಸ್ವಲ್ಪ ಇಂಗನ್ನು ಹಾಕಬೇಕಾಗುತ್ತೆ. ಹಿಂಗೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಏನು ಪುಡಿ ಹಾಕ್ಕೊಂಡಿದ್ದೀವಿ, ಪುಡಿ ಮತ್ತಿನ ಹುಳಿ, ಇಂಗು ಇದೆಲ್ಲ ಒಂದು ಅದಕ್ಕೆ ಚೆನ್ನಾಗಿ ಬೇಯಬೇಕಾಗುತ್ತೆ. ಪುಡಿನ ಚೆನ್ನಾಗಿ ಮೊದಲು ಕುದಿಸ್ಕೊಬೇಕು. ಸಾಂಬಾರು ಪುಡಿ ಚೆನ್ನಾಗಿ ಕುದ್ದಷ್ಟು ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಬೆಲ್ಲನೂ ಹಾಕ್ತಾಯಿದ್ದೀನಿ. ಇದು ಚಿಕ್ಕ ಸ್ಪೂನ್ ಅಳತೆ ಪ್ರಕಾರ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಬೆಲ್ಲನ ಹಾಕ್ಕೊಬೇಕಾಗುತ್ತೆ.
ನೋಡಿ ಇಲ್ಲಿ ಉಪ್ಪು, ಹುಳಿ, ಖಾರ ಇದೆಲ್ಲ ಹದವಾಗಿ ಚೆನ್ನಾಗಿ ಬೇಯಬೇಕು. ಉಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಬೇಕು. ಈ ರೀತಿ ನೋಡಿ ಚೆನ್ನಾಗಿ ಮಳ್ಳಬೇಕು. ಪುಡಿ ಚೆನ್ನಾಗಿ ಕುದಿಸ್ಕೊಬೇಕು ನಾವು. ಆವಾಗಲೇ ಸಾಂಬಾರು ತುಂಬ ಟೇಸ್ಟ್ ಬರೋದು. ಅಲ್ಲಿವರೆಗೂ ಬೇಳೆ ಬೇಯಿಸಿರೋದನ್ನು ನಾವು ಹಾಕೋದಕ್ಕೆ ಹೋಗಬಾರ್ದು. ಈಗ ನೋಡಿ ಚೆನ್ನಾಗಿ ಒಂದೆರಡು ಕುದಿ ಕುದ್ದ ಮೇಲೆ ಸಾಂಬಾರು ಪುಡಿ, ಆಮೇಲೆ ನಾವು ಬೇಳೆ ಟೊಮೊಟೊ ಏನು ಬೇಯಿಸ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀವು ನೀರನ್ನು ಹಾಕ್ಕೊಬೇಕು. ಯಾಕೆಂದರೆ ಇದು ಸಾಂಬಾರು ತುಂಬ ತೆಳುವಾಗೇ ಇರಬೇಕು, ಗಟ್ಟಿ ಬರಬಾರ್ದು. ಸೊ ಹಂಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಈ ಅದಕ್ಕೆ ಬರಬೇಕು. ಈ ಅದಕ್ಕೆ ಬಂದರೆ ಸಾಂಬಾರು ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಆದಮೇಲೆ ಜಾಸ್ತಿ ಏನು ಕುದಿಸೋ ನೆಸೆಸಿಟಿ ಇರಲ್ಲ. ಒಂದು ಕುದಿ ಕುದ್ದಿದ್ರೆ ಸಾಕು. ಯಾಕೆಂದರೆ ಆಲ್ರೆಡಿ ನಾವು ಪುಡಿನ ಕುದಿಸ್ಕೊಂಡಿರ್ತೀವಿ ಮತ್ತು ಇನ್ನು ಬೇಳೆನೂ ಸಹ ಬೇಯಿಸ್ಕೊಂಡಿರ್ತೀವಲ್ವ. ಹಾಗಾಗಿ ಒಂದು ಕುದಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ಯಾಕೆಂದರೆ ನಾವಿಲ್ಲಿ ಹುಳಿ ಬಿಟ್ಟಿರ್ತೀವಿ ಮತ್ತು ಇನ್ನು ಖಾರ ಹಾಕಿರ್ತೀವಿ, ಆಮೇಲೆ ಬೆಲ್ಲ ಹಾಕಿರ್ತೀವಿ. ತಿಳಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಪಟ್ ಅಂತ ಮಾಡ್ಬೋದು. ಅಂದರೆ ಎಕ್ಸ್ಟ್ರಾ ಮಾಡ್ಬೋದು ಬೇರೆ ವೆರೈಟಿಯಾಗಿ. ಬಟ್ ಸಡನ್ನಾಗಿ ಅಂತ ಗೆಸ್ಟ್ಗಳು ಬಂದಾಗ ಏನು ಮಾಡೋದು ಅಂತ ಅಂದಾಗ ಇದು ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಅದ್ರ ಜೊತೆಗೆ ಸೈಡ್ಸ್ ಅಂತ ನೀವು ಬಜ್ಜಿನೋ ಬೋಂಡನೋ ಈ ರೀತಿ ಹಪ್ಳನೋ ಏನಾದರೂ ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ರೆಸಿಪಿ ಹೇಗಿತ್ತು ಅಂತ ಹೇಳಿ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡಿ. ಮತ್ತಿನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸ್ನೇಹಿತರೆ.